ಮೂಲತಃ ಅದು ಕ್ಯಾಂಟೋನೀಸ್ ಮ್ಯಾಂಡರಿನ್ ಭಾಷೆಯ ಸಿನಿಮಾ. ಅಂದ್ರೆ 2000 ಆಸುಪಾಸಿನಲ್ಲಿ ಈ ಮಟ್ಟದಲ್ಲಿ ಸ್ವಚ್ಛ ಇದ್ದಂತಹ ಏಕೈಕ ಚಿತ್ರಮಂದಿರ ಅಂತ ಹೇಳಿದ್ರೆ ಉಳಿದಿರೋದು ಕೇವಲ ಮಧ್ಯಭಾಗದ ದಕ್ಷಿಣ ಕನ್ನಡ ಅಷ್ಟೇ. ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲಾ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ಮಂಗಳೂರಿನ ಪ್ರತಿಷ್ಠಿತ ಚಿತ್ರಮಂದಿರವಾಗಿದ್ದಂತಹ ನ್ಯೂ ಚಿತ್ರ, ಈ ಚಿತ್ರಮಂದಿರದ ಮಾಲೀಕರಲ್ಲಿ ಒಬ್ಬರಾದಂತಹ ಶಂಕರ್ ಪೈ ಅವರು ನಮ್ಮನ್ನೆಲ್ಲ ಅಗಲಿ ಬಾರದ ಲೋಕಕ್ಕೆ ತೆರಳಿದ್ದಾರೆ. ಹೀಗಿರ್ಬೇಕಾದ್ರೆ ನ್ಯೂ ಚಿತ್ರಮಂದಿರದ ಒಂದಿಷ್ಟು ಮಾಹಿತಿ ಹಾಗೆ ಒಂದಿಷ್ಟು ಅನುಭವಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ನಾನು ಕಂಡಂತೆ ನ್ಯೂ ಚಿತ್ರಮಂದಿರದ ಬಗ್ಗೆ ಹೇಳೋದಾದ್ರೆ 2000 ಇಸವಿಯ ಕಾಲಘಟ್ಟದಲ್ಲಿ ಮಂಗಳೂರು ನಗರದಲ್ಲಿ ಅತ್ಯಂತ ಸ್ವಚ್ಛವಾದ ಚಿತ್ರಮಂದಿರ ಯಾವುದು ಇದೆ ಅಂತ ಕೇಳಿದ್ರೆ ಪ್ರತಿಯೊಬ್ರು ಕೂಡ ನ್ಯೂ ಚಿತ್ರದತ್ತ ಬೆರಳಿಟ್ಟು ತೋರಿಸ್ತಾರೆ. ಆ ಮಟ್ಟಕ್ಕೆ ಅದ್ಭುತವಾದಂಥ ಚಿತ್ರಮಂದಿರ ಅದು. ಚಿತ್ರಮಂದಿರದ ಒಳಗಡೆ ಸಂಪೂರ್ಣವಾಗಿ ಶ್ವೇತವರ್ಣದಿಂದ ಕೂಡಿದಂತಹ ಚಿತ್ರಮಂದಿರ. ಸೀಟ್ ಆಗಿರ್ಬೋದು ಅಥವಾ ಸೈಡ್ ವಾಲ್ ಆಗಿರ್ಬೋದು, ಎಲ್ಲಾನು ತುಂಬಾನೇ ಚೆನ್ನಾಗಿತ್ತು. ಈ ಚಿತ್ರಮಂದಿರದ ಮೇಂಟೆನೆನ್ಸ್ ಅಂತೂ ಅತ್ಯದ್ಭುತ. ವಿಶೇಷ ಅಂತ ಹೇಳಿದ್ರೆ ಈ ಚಿತ್ರಮಂದಿರದ ಬಾಲ್ಕನಿಯಲ್ಲಿ VIP ಕೊಠಡಿ ಕೂಡ ಇತ್ತು. ಒಂದು 10 ಸೀಟ್ ಕೆಪಾಸಿಟಿ ಉಳ್ಳಂತಹ ಕೊಠಡಿ ಅದು. ನ್ಯೂ ಚಿತ್ರಮಂದಿರ ಮಂಗಳೂರಿನ ಚಿತ್ರಮಂದಿರಗಳ ಜಗತ್ತಿಗೆ ವಿಶೇಷವಾದಂತಹ ಚಿತ್ರಮಂದಿರ. ನಾನು ಇದೇ ಚಿತ್ರಮಂದಿರದಲ್ಲಿ ಎ ವೈಟ್ ಸ್ನೇಕ್ ರಿವೆಂಜ್ ಅನ್ನುವ ಒಂದು ಸಿನಿಮಾವನ್ನು ವೀಕ್ಷಿಸಿದ್ದೆ. ಮೂಲತಃ ಅದು ಕ್ಯಾಂಟೋನೀಸ್ ಮ್ಯಾಂಡರಿನ್ ಭಾಷೆಯ ಸಿನಿಮಾ. ಅಂದ್ರೆ ಸರಳವಾಗಿ ಅರ್ಥ ಆಗುವ ರೀತಿಯಲ್ಲಿ ಹೇಳೋದಾದ್ರೆ ಚೈನಾ ದೇಶದ ಹಾಂಗ್ಕಾಂಗ್ ಪ್ರದೇಶದಲ್ಲಿ ಮಾತನಾಡುವಂತಹ ಭಾಷೆಯ ಸಿನಿಮಾ ಇದು. ಈ ಚಿತ್ರಮಂದಿರದಲ್ಲಿ ಇಂಗ್ಲಿಷ್ ಭಾಷೆಗೆ ಡಬ್ಬಿಂಗ್ ಆಗಿ ತೆರೆ ಕಂಡಿತ್ತು. ಆ ಸಂದರ್ಭದಲ್ಲಿ ಯಾವುದೂ ಸಿನಿಮಾ ಇಲ್ಲ ಅಂತೇಳಿ ಆ ಚಿತ್ರಮಂದಿರಕ್ಕೆ ಹೋಗಿದ್ದೆ. ಚಿತ್ರಮಂದಿರದ ಅನುಭವ ಅಂತೂ ತುಂಬಾನೇ ಅತ್ಯದ್ಭುತವಾಗಿತ್ತು. ಅವಾಗ ಇದ್ದಿದ್ದು ಬಾಲ್ಕನಿ ಟಿಕೆಟ್ 45 ರೂಪಾಯಿ. ಇನ್ನು ಟಿಕೆಟ್ ಅನ್ನ ಪಡ್ಕೊಂಡು ಬಾಲ್ಕನಿ ಹತ್ತ ಹೋದ್ರೆ ಆಡಿಟೋರಿಯಂ ಅಂತೂ ತುಂಬಾನೇ ಚೆನ್ನಾಗಿತ್ತು. ಹಾಗೆ ಬೇರೆ ಉಳಿದ ಒಂದಿಷ್ಟು ಚಿತ್ರಮಂದಿರಗಳಲ್ಲಿ ಆಡಿಟೋರಿಯಂ ಅನ್ನ ಪ್ರವೇಶ ಮಾಡ್ತಾ ಇದ್ದಂತೆ ಗುಡ್ಕಾ ಸ್ಮೆಲ್ ಮೂಗಿಗೆ ಬಡಿಯುತ್ತೆ. ಆದ್ರೆ ಈ ಚಿತ್ರಮಂದಿರದಲ್ಲಿ ಅಂತಹ ಯಾವುದೇ ರೀತಿಯಾದಂತಹ ಕೆಟ್ಟ ಸ್ಮೆಲ್ಲೇ ಇಲ್ಲ. ಬದಲಾಗಿ ಸುಗಂಧ ಪುಷ್ಪಗಳಿಂದ ತಯಾರಾದಂತಹ ಪರ್ಫ್ಯೂಮ್ ಸ್ಮೆಲ್ ಅಲ್ಲಿ ಬರ್ತಾ ಇತ್ತು. ಪ್ರತಿ ಪ್ರದರ್ಶನ ಮುಗಿದ ಬಳಿಕ ಆಡಿಟೋರಿಯಂ ಅನ್ನ ಸ್ವಚ್ಛ ಮಾಡ್ತಾ ಇದ್ರು. ಹಾಗೆ ಅಲ್ಲಿ ಪರ್ಫ್ಯೂಮ್ ಅನ್ನ ಸಿಂಪಡಿಸ್ತಾ ಇದ್ರು. ಇವಾಗ ಮಂಗಳೂರಿನ ಎಲ್ಲ ಚಿತ್ರಮಂದಿರಗಳು ತುಂಬಾನೇ ಸ್ವಚ್ಛವಾಗಿದೆ. ಆದ್ರೆ 2000 ಆಸುಪಾಸಿನಲ್ಲಿ ಈ ಮಟ್ಟದಲ್ಲಿ ಸ್ವಚ್ಛ ಇದ್ದಂತಹ ಏಕೈಕ ಚಿತ್ರಮಂದಿರ ಅಂತ ಹೇಳಿದ್ರೆ ಅದು ಒನ್ ಅಂಡ್ ಓನ್ಲಿ ನ್ಯೂ ಚಿತ್ರ. ಇನ್ನು ಈ ಚಿತ್ರಮಂದಿರದ ಬಗ್ಗೆ ಕಳೆದ ಒಂದಿಷ್ಟು ಎಪಿಸೋಡ್ ನಲ್ಲಿ ನಾವು ನಿಮ್ಗೆ ಹೇಳಿದ್ವಿ. ಆದ್ರೆ ಒಂದಿಷ್ಟು ಬೇಸಿಕ್ ಆಗಿ ಹೇಳೋದಾದ್ರೆ ಈ ಚಿತ್ರಮಂದಿರ ಆರಂಭವಾಗಿದ್ದು ಸ್ವತಂತ್ರ ಪೂರ್ವದಲ್ಲಿ 1926ರಲ್ಲಿ ಸ್ಥಾಪನೆಗೊಂಡಂತ ಚಿತ್ರಮಂದಿರ. ಆರಂಭದಲ್ಲಿ ಈ ಚಿತ್ರಮಂದಿರದ ಹೆಸರು ಹಿಂದೂಸ್ತಾನ್ ಚಿತ್ರಮಂದಿರ ಅಂತಾಗಿತ್ತು. ಅದಾದ ಬಳಿಕ ಶ್ರೀ ಚಿತ್ರ ಅಂತಾಗಿತ್ತು. ಇದಾದ ಬಳಿಕ ನ್ಯೂ ಚಿತ್ರ ಅನ್ನೋ ಹೆಸರಿನಲ್ಲಿ 2017ರವರೆಗೂ ಕೂಡ ಪ್ರೇಕ್ಷಕರನ್ನ ರಂಜಿಸ್ತಾ ಬಂದಿತ್ತು. ಜೂನ್ 29, 2017 ಹಿಂದಿಯ ಟ್ಯೂಬ್ಲೆಟ್ ಚಿತ್ರದ ಬಳಿಕ ಈ ಚಿತ್ರಮಂದಿರಕ್ಕೆ ಬೀಗ ಹಾಕಿ ಈ ಚಿತ್ರಮಂದಿರವನ್ನ ಸಂಪೂರ್ಣವಾಗಿ ಬದಲಾಯಿಸಿ ಫರ್ನಿಚರ್ ಶೋರೂಮ್ ಆಗಿ ಮಾರ್ಪಡಿಸಲಾಯಿತು. ಈ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯ ಅಂದ್ರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಇನ್ಕ್ಲೂಡಿಂಗ್ ಕಾಸರಗೋಡು ಸೇರಿ ಕುಂದಾಪುರದಿಂದ ಹಿಡಿದು ಕಾಸರಗೋಡು ತನಕ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಆದ್ರೆ ಇದೀಗ ಉಡುಪಿ ಅನ್ನೋದು ಸಪರೇಟ್ ಆಗಿದೆ. ಈ ಕಡೆ ಕಾಸರಗೋಡು ತಾಲೂಕನ್ನ ಕೇರಳಕ್ಕೆ ಸೇರ್ಪಡೆ ಮಾಡಿ ಅದೊಂದು ಜಿಲ್ಲೆ ಮಾಡಿದ್ದಾರೆ. ಉಳಿದಿರೋದು ಕೇವಲ ಮಧ್ಯಭಾಗದ ದಕ್ಷಿಣ ಕನ್ನಡ ಅಷ್ಟೇ. ಇಲ್ಲಿ ನಾವು ಹೇಳ್ತಾ ಇರೋದು ಈ ಮಧ್ಯಭಾಗದ ದಕ್ಷಿಣ ಕನ್ನಡ ಅಲ್ಲ, ಅಖಂಡ ದಕ್ಷಿಣ ಕನ್ನಡ, ಅಖಂಡ ತುಳುನಾಡಿನ ಬಗ್ಗೆ ಹೇಳ್ತಾ ಇದ್ದೀವಿ. ಅಖಂಡ ತುಳುನಾಡಿನ ಮೊಟ್ಟ ಮೊದಲ ಚಿತ್ರಮಂದಿರ ನ್ಯೂ ಚಿತ್ರ ಈ ಮೂಲಕ ಕಣ್ಮುಚ್ಚಿತು. ಇದು ನ್ಯೂ ಚಿತ್ರಮಂದಿರದ ಒಂದು ಸಣ್ಣದಾದಂತ ಪರಿಚಯವಷ್ಟೇ. ಹೀಗೆ ಚಿತ್ರಮಂದಿರಗಳ ಬಗ್ಗೆ ಹೇಳೋದಕ್ಕೆ ಹೋದ್ರೆ ಸಿಕ್ಕಾಪಟ್ಟೆ ಇದೆ. ಮುಂದೊಂದು ದಿನ ಇದೇ ರೀತಿ ಒಂದಿಷ್ಟು ಚಿತ್ರಮಂದಿರಗಳ ಬಗ್ಗೆ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತೀವಿ. ನಮಸ್ಕಾರ. ಮೂಲತಃ ಅದು ಕ್ಯಾಂಟೋನೀಸ್ ಮ್ಯಾಂಡರಿನ್ ಭಾಷೆಯ ಸಿನಿಮಾ. ಅಂದ್ರೆ 2000 ಆಸುಪಾಸಿನಲ್ಲಿ ಈ ಮಟ್ಟದಲ್ಲಿ ಸ್ವಚ್ಛ ಇದ್ದಂತಹ ಏಕೈಕ ಚಿತ್ರಮಂದಿರ ಅಂತ ಹೇಳಿದ್ರೆ ಉಳಿದಿರೋದು ಕೇವಲ ಮಧ್ಯಭಾಗದ ದಕ್ಷಿಣ ಕನ್ನಡ ಅಷ್ಟೇ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.